ಇಂದ ಪಾರಾದ್ರು ಭಯ ಏನೂ ಇಲ್ಲ. ಮುಂದಿನ ವಾರನೇ ಕರ್ಕೊಂಡು ಹೋಗ್ಬೋದು. ಥ್ಯಾಂಕ್ ಯು ಡಾಕ್ಟರ್. ಗಾಡ್ ಬ್ಲೆಸ್ ಯು. ಚೆಲುವಮ್ಮ, ಏನ್ ಬುದ್ಧಿ? ಹಳಿ ಅಂದ್ರೆ ಆಸ್ಪತ್ರೆಯಿಂದ ಬರೋ ಹೊತ್ತಾಯ್ತು. ದೃಷ್ಟಿ ತೆಗಿಯಕ್ಕೆ ಎಲ್ಲ ಸಿದ್ಧ ಮಾಡಿದ್ಯಾ? ಎಲ್ಲ ರೆಡಿ ಮಾಡಿಟ್ಟಿವಿ ಕೋಣೆಯಾಗೆ. ಕೋಣೆಯಲ್ಲಿ ಬೇಡ, ಬಾಗಿಲಲ್ಲಿ ಇಡು. ನೀನು ಅಲ್ಲೇ ಇರು. ಸರಿ. ಟೈಮ್ ಆಯ್ತಲ್ವಾ? ಸುಂದ್ರಮ್ಮ, ಏನಾಯ್ತು? ಅದು ಅದು ಆ ವಿಷಕಂಠನ ಪಾಪದ ಫಲ ತಾನೆ? ಹೌದು ಬುದ್ಧಿ. ಈಗ ವಿಷಕಂಠಯ್ಯ ತನಗೂ ಈ ಮಗಿಗೂ ಯಾವ ಸಂಬಂಧನೂ ಇಲ್ಲ ಅಂತ ಹೇಳ್ತಾ ಇದ್ದಾನೆ. ವಿಜಯಪ್ಪ ಅವ್ರು ಬಂದಿದ ತಕ್ಷಣ ನಾನು ನ್ಯಾಯ ಕೇಳ್ಕೊಳ್ತೇನೆ. ಬೇಡ 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 ಬೇಡ. ವಿಜಯಪ್ಪ ಆಸ್ಪತ್ರೆಯಿಂದ ಬರ್ತಿದ್ದಾಗೆ ಈ ವಿಷಯ ಗೊತ್ತಾದ್ರೆ ಅವರ ಆರೋಗ್ಯಕ್ಕೆ ಒಳ್ಳೇದಲ್ಲ. ನಿನಗೆ ಪುಣ್ಯ ಬರ್ತೆ. ಈ ವಿಷಯ ಯಾರಿಗೂ ಹೇಳ್ಬೇಡ. ಮತ್ತೆ ನನ್ನ ಹೊಟ್ಟೆಲ್ ಬೆಳೀತಿರೋ ಮಗಿಗೆ ತಂದೆ ಯಾರು ಅಂತ ಕೇಳಿದ್ರೆ? ಒಂದು ಕೆಲಸ ಮಾಡಿದ್ರೆ ತೆಗ್ಸೇ ಬಿಟ್ರೆ ಎಲ್ರಿಗೂ ಒಳ್ಳೇದಲ್ವಾ? ತೆಗಿಸ್ಬೋದು, ಆದ್ರೆ ನನ್ನ ಹತ್ರನೂ ದುಡ್ಡಿಲ್ಲ. ಈ ಉಂಗ್ರೆ. ಸುಂದ್ರಮ್ಮ, ಈ ವಿಷಯ ನಮ್ಮಿಬ್ಬರ ಮಧ್ಯೆ ಇರಬೇಕು. ವಿಜಯಪ್ಪಂಗೆ ಏನಾದ್ರೂ ಗೊತ್ತಾದ್ರೆ ಸಾಯಿಸ್ಬಿಡ್ತಾರೆ. ರಾಣಿ, ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಹೆಂಚಿನ ಮನೆ, ಅದೇ ನಮ್ಮ ಅವ್ರ ಮನೆ. ನಿಮ್ ಮಾವನ್ ಮನೆ ಅಲ್ಲ, ನಮ್ಮ ಅಪ್ಪನ ಮನೆ ಅನ್ನಿ. ನಮಸ್ಕಾರ ಚೇರ್ಮನ್ರೆ. ನಮಸ್ಕಾರ. ಏನೇ ಸಮಾಚಾರ? ನಾಯ್ಡು ಅವ್ರ ಹೊಲನ ನಿಮ್ಮ ಮಾವ ರಾಮಯ್ಯನವ್ರು ಕೊಂಡ್ಕೊಂಡಿದ್ರಲ್ವಾ? 50,000 ರೂಪಾಯಿ ತಲುಪಿದೆ ಅಂತ ಒಂದು ಚೀಟಿ ಕೊಟ್ಟು ಕಳಿಸಿದ್ರು. ಅದನ್ನ ಕೊಡೋಣ ಅಂತ ನಿಮ್ಮೂರ್ ಕಡೆನೆ ಹೊರಟಿದ್ದೆ. ಅಷ್ಟ್ರಲ್ಲಿ ನೀವೇ ಬಂದ್ಬಿಟ್ರಲ್ಲ. ಮಾವಯ್ಯ ಫೋನ್ ಅನ್ಕೊಂಡ್ರ? ಯಾಕೆ ನಿಮಗೆ ಗೊತ್ತಿಲ್ಲ ಬುದ್ಧಿ? ಗೊತ್ತು ಗೊತ್ತು. ನೀವೇನು ತಿಳ್ಕೊಳ್ಳಲ್ಲ ಅಂದ್ರೆ ಈ ಪತ್ರನ ರಾಮಯ್ಯನವ್ರು ಕೊಟ್ಬಿಡ್ತೀರಾ? ಬರ್ತೀನಿ ದಣಿ. ಡ್ರೈವರ್. ನಮಸ್ಕಾರ ಚೇರ್ಮನ್ರೆ. ನಮಸ್ಕಾರ. ಏನಿಷ್ಟು ದೂರ? ನಿಮ್ ಹತ್ರ ಸ್ವಲ್ಪ ಕೆಲಸ ಇತ್ತು. ನೋಡಿ, ಈಗ ಹಾಗಲ್ಲ ಅಂತ ಹೇಳ್ತಾ ಇದ್ದೀನಲ್ಲ. ಯಾಕೆ ನನ್ನ ಮಾತು ಕೇಳ್ತಾ ಇಲ್ಲ ನೀವು? ಅಳಿ ಅಂದ್ರೆ ಮೊದಲು ನೀವು ಹೋಗಿ ವಿಶ್ರಾಂತಿ ತಗೊಳ್ಳಿ. ಹೋಗಿ. ಅದು ಹಾಗಲ್ಲ ರಾಮಯ್ಯನವ್ರೆ, ನಮಗೆ ಹಣದ ಅಗತ್ಯ ತುಂಬಾ ಇದೆ. ಇಲ್ದಿದ್ರೆ ಕೊಟ್ಟ ಅಡ್ವಾನ್ಸ್ ವಾಪಸ್ ಕೊಡಿ ಅಂತ ಯಾಕೆ ಕೇಳ್ತಾ ಇದ್ವಿ? ಅದು ಈ ಸಮಯದಲ್ಲಿ. ಆ ಹಣ ತಲುಪಿಸೋ ಜವಾಬ್ದಾರಿ ನಂದು ಅಂತ ಹೇಳ್ತಾ ಇದ್ದೀನಲ್ಲ. ಅಳಿ ಅಂದ್ರೆ ನೀವು ಮೊದಲು ಒಳಗೋಗಿ. ಹೋಗಮ್ಮ ರಾಣಮ್ಮ, ಹೋಗಿ. ಪಾಪ ಅವ್ರಿಗೆ ಏನ್ ಕಷ್ಟ ಇದೆ ಏನೋ. ಮೊದ್ಲು 50,000 ರೂಪಾಯಿ ತಗೊಂಬನ್ನಿ. ಅದು ಆ ದುಡ್ಡು, ಅದು ಹೋಗಿ ಹೋಗಿ ತಗೊಂಬನ್ನಿ ಮಾವಯ್ಯ. ಆ ದುಡ್ಡು, ಅದು ಒಂದ್ ವೇಳೆ ನನಗ್ ಗೊತ್ತಿಲ್ಲದ್ರೆ ನೀವು ಆ ದುಡ್ಡೇನಾದ್ರೂ ಉಪಯೋಗಿಸ್ಕೊಂಡಿದ್ದೀರಾ? ನಿಮಗ್ ಗೊತ್ತಿಲ್ದಂಗೆ ನಿಮ್ ದುಡ್ಡನ್ನ ನಾನ್ ಯಾಕೆ ಖರ್ಚು ಮಾಡ್ಲಿ ಅಂದ್ರೆ? ಹಾಗಾದ್ರೆ ಆ ದುಡ್ಡು ಬೀರುಲೇ ಇರ್ಬೇಕಲ್ಲ? ಅದು ಆ ದುಡ್ಡು ಮನೆಯಲ್ಲಿ ಇಲ್ಲ ವಿಜಯಪ್ಪ. ಏನ್ ಹೇಳ್ತಾ ಇದ್ದೀರಾ? ದುಡ್ಡನ್ನ ಖರ್ಚು ಮಾಡಿಲ್ಲ ಅಂತ ಇದ್ದೀರಾ, ಮನೇಲೂ ಇಲ್ಲ ಅಂತ ಇದ್ದೀರಾ. ಯಾಕೆ ಗಾಬರಿ ಪಡ್ತಾ ಇದ್ದೀರಾ? ಚೆನ್ನಾಗಿ ರಾಪ್ಸ್ಕೊಂಡು ಹೇಳಿ. ಆ ದುಡ್ಡಿನಿಂದ ನಿಮ್ ಊರಲ್ಲಿ ಹೊಲನೋ ಗದ್ದೆನೋ ಕೊಂಡ್ಕೊಂಡಿದ್ದೀರಾ? ಹಳಿ ಅಂದ್ರೆ ನಿಮ್ಮ ಅನುಮತಿ ಇಲ್ದೆ ನಿಮ್ ಗದ್ದೆಯಲ್ಲಿ ಒಂದ್ ಎಳ್ನೀರ್ ಕೂಡ ಕಿತ್ಕೊಂಡು ಕುಡಿಯದಿರೋ ನಾನು ನಿಮ್ ದುಡ್ಡನ್ನ ನಿಮಗ್ ಗೊತ್ತಿಲ್ದೆ ನಾನ್ ಸ್ವಂತ ಖರ್ಚು ಮಾಡ್ತೀನ? ಹೇಳಿ ಅಂದ್ರೆ ಅದಕ್ಕೆ ನಾನು ಈಗಲೇ ಉತ್ತರ ಹೇಳಬಲ್ಲೆ. ಆದ್ರೆ ಅದು ನನ್ನ ನಂಬಿಕೆ, ನಿಮ್ಮ ಜೀವನ ಎರಡಕ್ಕೂ ಅವಮಾನ. ನೋಡಿ, ನಾನು ಹುಚ್ಚಿಡಿಯಕ್ಕಿಂತ ಮುಂಚೆ ಆ ದುಡ್ಡನ್ನ ಏನ್ ಮಾಡಿದೆ ಅಂತ ನೀವೇ ಬಾಯ್ ಬಿಟ್ರೆ ಸರಿ. ಇಲ್ಲಾಂದ್ರೆ ನನ್ ಮೇಲೆ ಆಣೆ. ಏನಪ್ಪ ಇದೆಲ್ಲ? ಬಡವನ ಬದುಕಮ್ಮ. ಅಮ್ಮನವರ ಉತ್ಸವಕ್ಕೆ ಅರಿಶಿನ ಕುಂಕುಮ ಹಚ್ಚಿ ಅಲಂಕಾರ ಮಾಡಿದ ಬಲಿಪಶು ಅಂತಾರಲ್ಲ, ಹಂಗಾಯ್ತಮ್ಮ ನನ್ ಕತೆ, ಹಂಗಾಯ್ತು. ಕೊನೆದಾಗ ಕೇಳ್ತಾ ಇದೀನಿ, ಆ 50,000 ರೂಪಾಯಿ ಏನ್ ಮಾಡಿದ್ರಿ ಅಂತ ಹೇಳ್ತೀರಾ ಇಲ್ವೋ? ಹೇಳಿಪ್ಪ, 50,000 ಏನ್ ಮಾಡಿದ್ರಿ? ಏನ್ ಹೇಳಮ್ಮ, ಆ 50,000 ನಿಮ್ ಅಣ್ಣಂಗೆ ಕೊಟ್ಟಿರೋ ನೀನೆ ನಾನೇ ಕೊಟ್ಟೆ ಅಂತ ಹೇಳ್ದೆ ಸುಮ್ಮನಿರುವಾಗ, ತಗೊಂಡ ನಿಮ್ಮಣ್ಣ ನಾನೇ ತಗೊಂಡೆ ಅಂತ ಒಪ್ಕೊಳ್ದೆ ಸುಮ್ಮನಿರುವಾಗ ನಾನ್ ಏನ್ ಹೇಳಮ್ಮ? ಹೇಳು, ಏನ್ ಹೇಳಿ? ಏನ್ ಹೇಳ್ತಿದ್ದೀರಾ ನೀವು? ನಾನು ನಮ್ಮ ಅಣ್ಣನ್ ದುಡ್ಡು ಕೊಟ್ನಾ? ದೇವ್ರ ಸಾಕ್ಷಿ ನಂಗೇನು ಗೊತ್ತಿಲ್ಲ ರೀ. ನೀವು ಕಟ್ಟಿದ ತಾಳಿ ಅಣಗೋ ಹೇಳ್ತಿದ್ದೀನಿ. ನಾನ್ ನಮ್ಮ ಅಣ್ಣಂಗೆ 1 ಪೈಸೆನೂ ಕೊಡ್ಲಿಲ್ಲ. ಭಾವ, ನಾನೊಬ್ಬ ಮುಟ್ಟಾಳ ದಂಡಪಿಂಡ ಆಗಿರ್ಬೋದು, ಹಾಗಂತ ನನ್ ತಂಗಿ ಜೀವನನೇ ಹಾಳು ಮಾಡೋಂತ ನೀಚ ಅಲ್ಲ ಭಾವ. ಒಂದು ಸಾರಿ ಜೈಲ್ ಹೋಗ್ಬಿಟ್ಟು ಬಂದೆ ಅಂತ ಶಾಶ್ವತ ನನ್ನನ್ನು ಕಳ್ಳನ್ ಮಾಡ್ಬೇಡಿ ಭಾವ. ಅಪ್ಪಾಜಿ, ಅಪ್ಪಾಜಿ, ನಿಮ್ ಕಾಲಿಗೆ ಬಿದ್ದು ಕೇಳ್ಕೊತೀನಿ, ದಯವಿಟ್ಟು ನಿಜ ಏನು ಅಂತ ಹೇಳ್ಬಿಡಿ. ಹೇಳ್ಕಂಟ, ಇದು ದುಡ್ಡಿನ ಪ್ರಶ್ನೆ ಅಲ್ಲಪ್ಪ. ಒಂದು ನಂಬಿಕೆಗೆ 2 ಜೀವಗಳಿಗೆ ಸಂಬಂಧಪಟ್ಟಿರೋ ಸಮಸ್ಯೆ ಕಣಪ್ಪ. ಅವತ್ತು ಹೊಲ್ದತ್ರ 50,000 ರೂಪಾಯಿ ತಂದು ನಂಗೆ ರಾಣಿ ಕೊಟ್ಲು ಅಂತ ಹೇಳ್ದೆ ಅಲ್ಲ, ಅದನ್ನ ಹೇಳ್ಬೇಡಪ್ಪ. ಅಳಿ ಅಂದ್ರು ನಿನ್ನ ಬಾಯ್ದಂಗೆ ನಾನು ನೋಡ್ಕೋತೀನಿ. ಕೇಳಪ್ಪ, ಹೇಳಪ್ಪ. ಬಾಯ್ನ ಇಷ್ಟೊತ್ತು ನೀನು ದೊಡ್ಡ ಮನುಷ್ಯ ಸುಮ್ಮನೆ ಇದ್ದೆ.
ಅಡ ನಿನ್ನನ್ನ ಸಾಕ್ತಾ ಇರೋ ದೇವ್ರು ಈ ನಮ್ ಭಾವ. ಅವ್ರ ಮೇಲೆ ಪ್ರಮಾಣ ಮಾಡಿ ಹೇಳು, ನಾನ್ ಜೈಲಿಂದ ಬಂದ್ಮೇಲೆ ಯಾವತ್ತಾರು ನನ್ನ ಭೇಟಿ ಮಾಡಿದ? ಯಾಕೆ ಸುಮ್ಮನೆ ನಿಂತ್ಕೊಂಡಿದ್ಯಾ? ಹೇಳು ಹೇಳು ಹೇಳು. ಬಣ್ಣ ಬಯಲಾದ್ರೂ ಬಣ್ಣ ದ್ವೇಷ ಮುಂದುವರ್ಸಕ್ ನೋಡ್ಬೇಡಿ. ಆ 50,000 ರೂಪಾಯಿನ ನೀವೇನ್ ಮಾಡಿದ್ರಿ ಅಂತ ನನಗೆ ಚೆನ್ನಾಗ್ ಗೊತ್ತು. ಆ ನಿಜನ ಬಹಿರಂಗವಾಗಿ ಈಗಲೇ ಹಣದಾಸೆಗೋಸ್ಕರ ನೀವೆಂತ ನಾಟಕ ಆಡ್ತಿದ್ದೀರ ಅಂತ ನಾನು ಈಗಲೇ ನಿರೂಪಿಸಬಲ್ಲೆ. ಆದ್ರೆ ಅದು ಪರಲೋಕದಲ್ಲಿರೋ ನನ್ನ ಲಕ್ಷ್ಮಿಗೋಸ್ಕರ ನಿಮ್ಮನ್ನು ಬಿಡ್ತಾ ಇದ್ದೀನಿ. ಚೇರ್ಮನ್ ರೇ, ನಿಮ್ದು ದೊಡ್ಡ ಗುಡ, ಅದಕ್ಕೆ ಬಿಡ್ತಾ ಇದ್ದೀರಾ. ಆದ್ರೆ ಹೊಟ್ಟೆ ಪಾಡ್ಗೋಸ್ಕರ ಮೋಸ ಹೋಗಿರೋ ಈ ಹೆಣ್ಣು ಮಾತ್ರ ಖಂಡಿತ ಬಿಡಲ್ಲ. ಹೇಳು ಸುಂದ್ರಮ್ಮ, ಹೇಳು. ಚೇರ್ಮನ್ರ ಮುಂದೆ ನಿನ್ಗೇನ್ ಅನ್ಯಾಯ ಆಗಿದೆ ಅಂತ ಹೇಳು. ಚೇರ್ಮನ್ ಸಾಹೇಬ್ರೆ, ನೀವೇ ನನಗೆ ನ್ಯಾಯ ದೊರಕಿಸ್ಕೊಡ್ಬೇಕು. ಈ ದೊಡ್ಡ ಮನುಷ್ಯ 50,000 ರೂಪಾಯಿ ಕೊಟ್ಟು ನಿನ್ಗೆ ಹೊಲ ತಕ್ಕೊಡ್ತೀನಿ ಅಂತ ಆಸೆ ತೋರಿಸಿ ನನ್ನ ಶೀಲ ಹಾಳು ಮಾಡಿದ್ದು ಅಲ್ಲದೆ ಮೃಗದ ಹಾಗೆ ನಡ್ಕೊಂಡು ನನಗೆ ಮೋಸ ಮಾಡಿದ್ರು. ಇವರಿಂದ ತಾಯಿ ಆಗ್ತಿರೋ ನನಗೆ ಅನ್ಯಾಯ ಮಾಡಬೇಡಿ ಅಂತ ಅಂಗಲಾಚಿ ಬೇಡ್ಕೊಂಡಿದ್ದಕ್ಕೆ ನಿನ್ ಪಿಂಡ ತೆಗೆಸ್ಕೊ ಅಂತ ಈ ಉಂಗ್ರ ನನ್ನ ಮುಖಕ್ಕೆ ಎಸೆದ್ರು ಬುದ್ಧಿ. ನನ್ನ ಮಾತು ನಂಬಿ ವಿಜಯಪ್ಪ, ಇದೆಲ್ಲ ನಾಟಕ. ಸತ್ತು ಸ್ವರ್ಗದಲ್ಲಿರೋ ನನ್ನ ಮಗಳ ಲಕ್ಷ್ಮಿ ಅಣಿಯಾಗೂ ಹೇಳ್ತಿದ್ದೀನಿ. ನನಗೂ ಈ ಸುಂದರಮ್ಮಂಗೂ ಯಾವ ಸಂಬಂಧನೂ ಇಲ್ಲ. ನನ್ನ ಮಾತು ನಂಬಿ ವಿಜಯಪ್ಪ, ನಂಬಿ. ಹೌದ್ರಿ, ಇದನ್ನೆಲ್ಲ ನೋಡ್ತಿದ್ರೆ ಇವ್ ನಮ್ಮ ಮನೆಯಿಂದ ಆಚೆ ಕಳ್ಸೋಕೆ ನಮ್ಮಪ್ಪ ನಮ್ಮಣ್ಣ ಮಾಡಿರೋ ಕುತಂತ್ರ ಅನ್ಸುತ್ತೆ. ನೀವು ಅವನ್ನ ಚೆನ್ನಾಗಿ ತರಾಟೆ ತಗೊಳ್ಳಿ, ನಿಜ ಏನು ಅಂತ ಗೊತ್ತಾಗುತ್ತೆ. ಮುಚ್ಚೆ ಬಾಯಿ ಸಾಕು. ಹೊರಗಿನವ್ರ ದೇವರು ಒಳಗಿನವ್ರ ದೆವ್ವಗಳು ಅಂತ ತಿಳ್ಕೊಂಡಿರೋ ಹೊತ್ತಿಗೆ ನಮ್ಗತಿ ಈ ಸ್ಥಿತಿಗೆ ಬಂದಿರೋದು. ವಿಜಿ, 50,000 ರೂಪಾಯಿ ವಿಷಯ ನನಗೆ ಗೊತ್ತಿಲ್ಲ. ಆದ್ರೆ ಈ ಉಂಗ್ರನ ಸುಂದ್ರಿಗೆ ಕೊಟ್ಟಿಗೆಲ್ ಕೊಟ್ಟಿರೋದನ್ನ ನಾನೇ ಕಣ್ಣಾರೆ ಕಂಡಿದ್ದೀನಿ. ಇಲ್ಲ ಅಂತ ಹೇಳ್ಬಿಡ್ಲಿ? ನಿಜಮ್ಮ, ಉಂಗ್ರ ಕೊಟ್ಟಿದ್ದು ನಾನೇ. ಆದ್ರೆ ಅವತ್ತು ಏನಾಯ್ತಂದ್ರೆ ಅಳಿಯ. ಇನ್ನೇನು ಹೇಳ್ಬೇಡಿ. ಆ 50,000 ರೂಪಾಯಿ ಕೊಟ್ಟು ನಿಮ್ಮ ಹೆಸರಲ್ಲಿ ನೀವು ಜಮೀನು ಹಾಕೊಂಡ್ಕೊಡ್ರಿ. ಆದ್ರೂ ನಿಮ್ಗೆ ಏನು ಗೊತ್ತಿಲ್ಲ. ಗಂಡ ಬಿಟ್ಟವಳನ್ನ ಬುಟ್ಟಿಗೆ ಹಾಕೊಂಡು ಕತೆ ಹೇಳಿ ಮೋಸ ಮಾಡಿದ್ರಿ. ಆದ್ರೂ ನಿಮ್ಗೇನು ಗೊತ್ತಿಲ್ಲ. ನಾನೆಷ್ಟೋ ಅಭಿಮಾನ ಗೌರವದಿಂದ ಕೊಟ್ಟಿದ್ದೆ ಉಂಗ್ರನ ನೀವು ಕಳ್ಳ ಸಂಬಂಧ ಇಟ್ಕೊಂಡ್ರೆ ಒಂದು ಹೆಣ್ಣಿನ ಶೀಲಕ್ಕೆ ಬೆಲೆ ಕಟ್ಟಿ ಕೊಟ್ರಿ. ಸ್ವಲ್ಪ ಸಹನೆಯಿಂದ ನಾನು ಹೇಳೋದನ್ನ ಚಿಚಿ, ಇನ್ನಷ್ಟು ಹೇಳಿ ನ್ಯಾಯ ನೀತಿನ ಜೀವಂತವಾಗಿ ಸಮಾಧಿ ಮಾಡಕ್ ನೋಡ್ಬೇಡಿ. ಅವತ್ತು ಲಕ್ಷ್ಮೀ ಸಾವನಿಂದ ದೇವರ ಮೇಲೆ ನಂಬಿಕೆನ ನಂಗೆ ಹೊಟ್ಟೋಯ್ತು. ಇವತ್ತು ನಿಮ್ಮಲ್ಲಿರೋ ಮೋಸ ವಂಚನೆ ನೋಡಿ ಈ ಪ್ರಪಂಚದ ಮೇಲೆ ನಾನು ನಂಬಿಕೆ ಹೊಟ್ಟೋಗ್ತಾ ಇದೆ. ಇನ್ನೊಂದು ಕ್ಷಣ ನಾನು ಕಣ್ಮುಂದೆ ನಿಂತ್ಕೊಬೇಡಿ. ಈ ಜನ್ಮದಲ್ಲಿ ನಿಮ್ಮ ಮುಖ ನಾನು ತೋರಿಸ್ಬೇಡಿ. ಹೊಟ್ಟೋಗಿ, ಮಕ್ಕಳಿಂದ ಹೊಟ್ಟೋಗಿ. ಇಲ್ಲ ಇದೆಯಲ್ಲ. ಅಪ್ಪ, ಪಾಪ ಹೋಗೋಣ. ಬಿಡೋಣಲ್ಲ. ದೇವಸ್ಥಾನದಂಗಿದ್ ಮನೆಗೆ ದೇವಾಗ ಬಂದಿದ್ಯಾ? ಹಳ್ಳಿಲಿ ಏನಾದ್ರು ಕಂಡ್ರೆ ಸಮಾಧಿ ಮಾಡ್ಬಿಡ್ತೀನಿ. ಇಷ್ಟು ದಿವಸ ಈ ಮನೆಗೆ ಹಿಡಿದಿದ್ ಪಿಶಾಚಿ ಇವತ್ ಬಿಟ್ಟೋಯ್ತು. ಬಾರ. ಇವ್ರು ಮಾಡಿದ್ದೇನೆ, ಇವ್ರು ಕೊಟ್ಟಿದ್ದೆ ಇದು. ಏನ್ ರಮಯ್ಯ, ಈಗ ತಾನೇ ಬರ್ತಿದ್ಯಾ? ಅಳಿಮಯ್ಯ ಏನ್ ಹೇಳಿದ್ರು? ಯಾಕೆ ಮೈ ಹುಷಾರಿಲ್ವಾ? ಯಾಕೆ ಮಾತಾಡ್ದೆ ಹಂಗೆ ಹೋಗ್ತಿದೀಯಾ? ಏನಾಯ್ತು ನಿಂಗೆ? ಅರೆ, ನಾನು ಮಾತಾಡ್ತಾನೆ ಇದ್ದೀನಿ, ನೀನು ಸುಮ್ಕೆ ಹೋಗ್ತಿದೀಯಲ್ಲ. ರಾಮಯ್ಯ, ಏ ರಾಮಯ್ಯ, ಅದೇ ಏನಾಗಿದೆ ಇವನಿಗೆ? ಲಕ್ಷ್ಮಿ,
ಏನು ಅಂದ್ರೆ ನೀವು ನನ್ಗೊಂದು ಮಾತು ಕೊಡ್ತೀರಾ? ನಮ್ಮಪ್ಪ ಎರಡು ಮಗು ಇದ್ದ ಹಾಗೆ ಅವ್ರನ್ನ ನೀವೇ ನಿಮ್ ಸ್ವಂತ ಮಗು ಹಾಗೆ ನೋಡ್ಕೊತೀರಾ? ಹಾಗಂತ ಮಾತು ಕೊಡಿ. ಲಕ್ಷ್ಮಿ! ಅರಳಿ ಅಂದ್ರೆ ನಿಜವಾಗಿ ನಾನು ಯಾವ ತಪ್ಪು ಮಾಡಲಿಲ್ಲ. ನಾನು ನಿರಪರಾಧಿ. ಮಾವಯ್ಯ, ನನ್ನ ಮಾತು ನಂಬಿ ಅಳಿ ಅಂದ್ರೆ ಮಾವಯ್ಯ, ಅಳಿ ಅಂದ್ರೆ ಮಾವಯ್ಯ, 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 ಏನ್ರಿ ಏನಾಯ್ತು? ಮಾವಯ್ಯ. ನೋಡಿದ್ರ ಅಪ್ಪಾಜಿನ ಅಪರಾಧಿ ಅಂತ ನಿಮ್ ಮನಸ್ಸು ಕೂಡ ಒಪ್ಕೊಳ್ತಾ ಇಲ್ಲ. ಈಗಲೂ ನನ್ನ ಮಾತು ಕೇಳಿ, ಬೆಳಗ್ಗೆ ಹೋಗಿ ಅವನ್ನ ಕರ್ಕೊಂಡ್ ಬಂದ್ಬಿಡೋಣ. ನಿಜ ಯಾವುದು ಸುಳ್ಳು ಯಾವುದು ಅಂತ ಆವೇಶ ಪಡದೆ ಆಲೋಚನೆ ಮಾಡಿ ತೀರ್ಮಾನ ಮಾಡಿ. ಏನ್ರಿ ಇದು ಅನ್ಯಾಯ? ನಿಮ್ ಮಾತ್ ನಂಬ್ಕೊಂಡು ನೀವ್ ಮಾಡಿರೋ ದ್ರೋಹನ ಆ ರಾಮಯ್ಯ ಮಾಡಿದಂತ 10 ಜನಗಳ ಮುಂದೆ ಹೇಳಿದಕ್ಕೆ ನೀವ್ ಕೊಡ್ತಾ ಇರೋದು 1000 ರೂಪಾಯಿನ? ನಾನ್ ಒಪ್ಪೋದಿಲ್ಲ. ಏಯ್, ಒಪ್ಕೊಳ್ದೆ ಹೋದ್ರೆ ಏನೇ ಮಾಡ್ತೀಯಾ? ಏನ್ ಮಾಡ್ತೀನಾ? ಈಗ್ಲೇ ಚೇರ್ಮನ್ ಹತ್ರ ಹೋಗಿ 50,000 ರೂಪಾಯಿ ಲಪ್ಟಾಯಿಸಿದ್ ನೀನೇ ನನ್ ಹೋಟೆಲ್ ಬೆಳಿತಿರೋ ಮಗಿಗೆ ಅಪ್ಪ ನಿಮ್ಮಪ್ಪ ಅಂತ ಹೇಳ್ತೀನಿ. ಲೇಲಿ, ಈ 1000 ರೂಪಾಯಿ ಜೊತೆಗೆ 4,000 ರೂಪಾಯಿ ಸೇರಿಸ್ಬಿಟ್ರೆ 5,000 ರೂಪಾಯಿ ಬಿಡುತ್ತೆ. ಅದನ್ನ ತೆಗೆದು ಅವಳ ಮಗದ ಮೇಲೆ ರಪ್ಪ ನಂಗೆ ಎಸ್ಬಿಡೋಣ. 5,000 ರೂಪಾಯಿನ? 5 ಪೈಸನೆ ಕೊಡೋದಿಲ್ಲ. ಅವಾಗ ಲೇಲೆ, ನನ್ ಪಾಲಾದ್ರೂ ಇತ್ಲಕ್ ತಳೆಯ ಪಾಲ ಅದೆಲ್ಲಿದೆ? ಈ 50,000 ರೂಪಾಯಿ ನನ್ ಕಷ್ಟಾರ್ಜಿತ. ಇದರಲ್ಲಿ 1 ಪೈಸನೆ ಕೊಡೋದಿಲ್ಲ. ರೈಟ್ ಹೇಳ. ಲೇಲಿ, ನೋಡು ನನ್ ಮಗನೇ, ಈಗ ನಾವೇನಾದ್ರೂ ಅವ್ಳು ದುಡ್ಡು ಕೊಡ್ದಲೇ ಇದ್ರೆ ನಮ್ಮಿಬ್ಬರು ಚರಿತ್ರೆ ಊರ್ ತುಂಬಾ ಡಂಗುರ ಸಾರ್ಬಿಡ್ತಾಳೆ ಕೊಡು. ನನ್ಗೇನು ನಷ್ಟ ಇಲ್ಲ. ನಾನು ಈಗಲೇ ಊರಿಂದ ಓಡೋಗ್ಬಿಡ್ತೀನಿ. ಲೇಲೆ, ಮರ್ಯಾದಿಂದ ಅದ್ರಲ್ಲಿ 25,000 ರೂಪಾಯಿ ನನ್ಗೆ ಬಂದ್ರೆ ಸರಿ, ಇಲ್ಲ ಅಂದ್ರೆ ನನ್ ಮಗನೇ ನೀನೇ ಕದ್ದಿದ್ದು ಅಂತ ನಾನೇ ಡಂಗುರ ಸಾರ್ಬಿಡ್ತೀನಿ. ಬಿಡು. ನಾನು ಕೊಡೋದಿಲ್ಲ. ನಾನು ಕೊಡಲ್ಲ. ನಾನು ಕೊಡೋದಿಲ್ಲ. ಆಗ ನಾನು ಕೊಟ್ಬಿಡ. ನಾನು ಕೊಡೋದಿಲ್ಲ. ನಾನು ಕೊಡೋದಿಲ್ಲ. ಯಾವ ಕಡೆ ಕೊಡದೆ ಬಂದೆ ನೋಡ್ತೀಯ? ನೋಡುವ ಬದಲು ನನಗಿಂತ ಛತ್ರಿ ಆಗ್ಬಿಟ್ಟಲ್ಲ ನನ್ನ ಮಗನೇ. ಕೊಡ್ತೇನೋ ರೈ. ಹಗತೊಂಬ. ಸರಿ ಬುದ್ಧಿ. ರಾತ್ರಿ ಎಲ್ಲ ಅನ್ನ ನೀರಿಂದ ನನ್ನ ಮಕ್ಳು ಇಲ್ಲೇ ಬಿದ್ದು ಸಾಲಿ. ಬೆಳಿಗ್ಗೆ ಬಂದು ವಿಚಾರಿಸ್ಕೋತೀನಿ. ತಿಂದು ಮನೆಗೆ ಜಂತಿ ಅಣ್ಸೋರ್ನ ಇಲ್ಲೇ ಯಾಕೋ ಕಟ್ಟಾಕಿದ್ಯಾ? ಎಳ್ಕೊಂಡೋಗಿ ಪೊಲೀಸ್ ಸ್ಟೇಷನ್ ನೂಕು. ಇವ್ರ ಬಾಯಿಗೆ ಮಣ್ಣು ಹಾಕ. ಇವ್ರ ಮಾತು ಕಟ್ಕೊಂಡು ಒಬ್ಬ ಒಳ್ಳೆ ವ್ಯಕ್ತಿನ ದೂರ ಮಾಡ್ಕೊಂಡ್ವಿ. ನೀ ಮಾಡಿದ ಕರ್ಮ ಬಲವಂತವಾದರೆ ಯಾರೇನು ಮಾಡು. ತಿಮ್ಮ, ಹೊಸಿ ನೀರ್ ಕೊಡ್ಲ ಕುಡಿಯಕ್ಕೆ? ಬಾಳ ಬಾಯಾರಿಕೆ ಆಗ್ಬಿಟ್ಟದೆ. ಅನು ದಾಹ ಆಗ್ತೈತಾ? ನೀರ್ ಬೇಕಾ? ಹೊಸಿ ನೀರ್ ಕೊಡ್ಲ? ನಿಮ್ಮಂತ ಅವ್ರ ಬಾಯಿಗೆ ನೀರ್ ಹಾಕೋ ಬದಲು ಛೇ, ಆ ಕೆಟ್ಟ ಮಾತನ್ನ ನನ್ನ ಬಾಯಿಲಾಡಿ ನನ್ನ ಬಾಯಿನ ನಾನೇ ಯಾಕೆ ಹೊಲಸು ಮಾಡ್ಕೊಳ್ಳಿ. ಮುಳ್ಳಂದಿ ನನ್ ಮಗನೇ. ಏನಂದಿ? ನನ್ನ ಮುಳ್ಳಂದಿ ನನ್ನ ಮಗ ಅಂತ್ಯಾ? ಅಪ್ಪ ಮುಳ್ಳಂದಿ, ತಾತ ಮುಳ್ಳಂದಿ, ಮುತ್ತಾತ ಮುಳ್ಳಂದಿ, ನಿಮ್ಮ ವಂಶನೇ ಮುಳ್ಳಂದಿ. ನಮಸ್ತೆ ಬಾಲಣ್ಣ. ತಿಮ್ಮಣ್ಣ, ಯಾವಾಗ ಬಂದೆ? ಸೀನಣ್ಣ, ಚೆನ್ನಾಗಿದೀಯಾ? ಬರಲ್ ಬರಲ್ ಬರಲ್. ಇಡಿಯ ಕೈ, ಇಡಿಯ ಕೈ. ಲೇ ದಾಡಿ, ಲೇ ದಾಡಿ. ಇಲ್ಲ, ನನ್ನ ಅಣ್ಣ, ಅಣ್ಣ ನನ್ನ ಮಗನೇ, ಮನೆ ಹಾಳು ನನ್ನ ಮಗನೇ. ಮನೆ ಹಾಳು ಕೆಲಸ ಬಿಟ್ಟು ಈ ತರ ತಟ್ಟೆನ ಕೈಲಿಟ್ಕೊಂಡು ತಿರುಪೆ ಎತ್ತಿ ಬದುಕು ಸಾಕ್ಸೋದು ಎಷ್ಟೋ ಒಳ್ಳೇದು. ಹೇಳು ಹೇಳು ಅಂಬಾ. ನೀನು ನೀನು ಹೇಳಲ್ಲ. ಹೇಳಲೇ ಅಂಬಾ. ಇಬ್ರು ಒಟ್ಟಿಗೆ ಅಂಬಾ. ಒನ್ಸ್ ಮೋರ್ ಅಂಬಾ. ಇನ್ ಮೇಲೆ ಇದನ್ನೇ ಕಂಟಿನ್ಯೂ ಮಾಡಿ. ಹೇಳು ಅಂಬಾ. ಹೇಳು ಹೇಳು ಅಂಬಾ.
ಬನ್ನಿ ಬುದ್ಧಿ ಬನ್ನಿ. ನನಗೆ ಎಷ್ಟು ಕಷ್ಟ ಇದ್ರು ತನ್ನ ಗುಂಡಿಗೆಲೆ ಬಚ್ಚಿಟ್ಕೊಂಡು ಎಲ್ರೂ ನಗಿಸ್ತಿದ್ದ. ಬೆಳಗ್ಗೆ ಎದ್ದು ಗಳಿಗೆಯಿಂದ ರಾತ್ರಿ ಮಲಗೋವರೆಗೂ ವಟ ಅಂತ ಮಾತಾಡ್ತಿದ್ದ. ಅಂಥದ್ರಲ್ಲಿ ನೆನ್ನೆ ನಾನು ಎಷ್ಟು ಮಾತಾಡ್ಸಿದ್ರು ಒಂದು ಮಾತು ಆಡದೆ ಸೀದಾ ಹೋಗಿ ಮನೆ ಬಾಗಿಲು ಹಾಕೊಂಡ್ಬಿಟ್ಟ. ಯಾರಿಗೂ ಅಪಕಾರ ಮಾಡದೆ ಇರುತ್ತ ಮನುಷ್ಯ ಯಾರು ಏನಂದ್ರು, ಅವನ ಗುಂಡಿಗೆ ಹೊಡಿಯುವಂಥ ಕಷ್ಟ ಏನು ಬಂತೋ ನನಗೆ ಗೊತ್ತಿಲ್ಲ. ನನ್ನ ಎದೆಯಲ್ಲಿರೋ ಪ್ರಾಣ ನನ್ನ ಸ್ವಂತದ್ದು, ಆದ್ರೆ ಈ 9 ರೂಪಾಯಿ ಬೇರೆಯವರದು. ಪ್ರಾಣ ಹೋದ್ರೂ ತಡ್ಕೋತೀನಿ, ಆದ್ರೆ ಮಾನ ಮರ್ಯಾದೆ ಹೋದ್ರೆ ಬದುಕೋಕೆ ಆಗಲ್ಲ. ತಾಯಣೆ. ರಾಮನಾಮವ ಹಾಡೇ ಎಲ್ಲರೂ ಒಂದಾಗಿ. ಯಾರದು ನಾನ್ ಮಾವಯ್ಯ. ಹಳ್ಳಿ ಅಂದ್ರೆ ನೀವ ಇಷ್ಟೊತ್ನಲ್ಲಿ ಇಲ್ಲಿ? ಇವತ್ತು ನಾನು ಇಲ್ಲೇ ಮಲ್ಕೋತೀನಿ, ನಿಮ್ಮ ಮನೆಗೆ ಹೋಗಿ. ನೀವಿಲ್ ಮಲ್ಕೋತೀರಾ? ಹಾ. ಏನು ರಾಣಿಯಮ್ಮ ಜೊತೆಲಿ ಏನಾದ್ರು ಮತ್ತೆ? ಚಚ ಹಾಗಿಲ್ಲೇನಿಲ್ಲ. ಇನ್ನ 3 ದಿನ ನಾನು ಇಲ್ಲೇ ಮಲಗ್ಬೋದು. ಅಮ್ಮವ್ರ ಆರ್ಡ್ರು. ಅಮ್ಮೂರ ಆಡ್ರ? ಓ ಗೊತ್ತಾಯ್ತು. ಸರಿ ತಗೊಳ್ಳಿ. ಮೈ ತುಂಬಾ ಉತ್ಕೊಳ್ಳಿ. ಸೊಳ್ಳೆ ಜಾಸ್ತಿ ಇದೆ, ಆಮೇಲೆ ಚಳಿ. ಬರ್ಲಾ? ಅಲ್ಲಿ ನೀರಿದೆ ಕುಡಿಯೋಕೆ. ನೀವು ಹುಷಾರು. ನನ್ಗೇನು. ಅಣ್ಣ ಹುಷಾರು, ಜಾರ್ತಾ ಇದೆ, ಬಕ್ಕಂಡ್ ನೋಡ್ಕೊಂಬ. ಅಟ್ಕಸ್ಬಿಟ್ಟಾರೆ ಬಗ್ರೆ, ತಲೆ ಮೇಲೆ ಭಾರ ಹೊತ್ಕೊಂಡು ಬಗ್ ನೋಡಕ್ಕಾಯ್ತದಲ್ಲ. ನೋಡ್ರಿಲ್ಲ, ಅಂದಿತ್ತಿದ್ದಾಗ ತಿಂದು ಹೆಂಗ್ ಬಿದ್ಕೊಂಡವನಿ ಅಂತ. ಅಸರಿತಿ ಬಾ, ತಲೆ ಯಾವ ಕಡೆ ಐತೆ ಅಂತ ಗೊತ್ತಾಗ್ತಾ ಇಲ್ವಲ್ಲ. ಸುಮ್ಕಿರು, ನಾನು ಹೋಗಿ ದುಡ್ಡಿ ತೆಗೆದು ನೋಡಿ ನಿಂಗೆ ಹೇಳ್ತೀನಿ. ಬೇಡ ಕಡ್ಲ, ಎಬ್ಬರ್ಸೆ ಕೇಳ್ಬಿಡು. ಅದು ಕರೆಕ್ಟ್. ಇದ್ರೆ ಹೊಟ್ಟೆಗಳಿಗೆ ಬೋಟಿ ಕಲಿಜೆಲ್ಲ ಆಚೆಗೆ ಬಂದ್ಬಿಡುತ್ತೆ ನನ್ನ ಮಗನೇ. ನಾರಾಯಣ ನಾರಾಯಣ ಗೋವಿಂದ ಗೋವಿಂದ, ನಾರಾಯಣ ನಾರಾಯಣ ಗೋವಿಂದ ಗೋವಿಂದ, ನಾರಾಯಣ ನಾರಾಯಣ ಗೋವಿಂದ ಗೋವಿಂದ. ಮೇಜರ್ ಆಪರೇಷನ್ ಮಾಡಬೇಕು. ನಮ್ಮ ಪ್ರಯತ್ನ ನಾವು ಮಾಡ್ತೀವಿ, ಅದ್ರ ಮೇಲೆ ದೇವ್ರ ದಯೆ.